ಮಾತಿನ ಮನೆಯ ಅಂಗಳದಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಿಸಿ ನಾನು ಎರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಶಾಲೆಯಲ್ಲಿ ಸುಮಾರು 37 ವರ್ಷಗಳ ಕಾಲ ಕನ್ನಡ ಉಪಾಧ್ಯಾಯನಾಗಿದ್ದೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಡಾಕ್ಟರ್ ಶೈಲಜಾ ಶರ್ಮಾ ಅವರು. ಅದು ಒಂದು ಕನ್ನಡ ಶಾಲೆ. ಈಗ ಕಳೆದ ಒಂದು 14-15 ವರ್ಷದಿಂದ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಬಿದ್ದಾಗ ಅಲ್ಲಿವರೆಗೂ ತಡೆದಿಟ್ಕೊಂಡಿದ್ವಿ. ಅದನ್ನ ಕನ್ನಡ ಕಾನ್ವೆಂಟ್ ಅಂತಾನೆ ಮೊನ್ನೆ ತನಕನೂ ಕರೀತಾ ಇದ್ವಿ. ಕಾರಣ, ಎಲ್ಲ ಇಲಾಖೆಯ ಅಧಿಕಾರಿಗಳು ಬಂದರೂ ಕೂಡ ಅಲ್ಲಿ ತಾವು ಮೊದಲು ಬರ್ತಿದ್ದಿದ್ದೆ, ಯಾವುದೇ ಅಧಿಕಾರಿ ಬಂದ್ರು ಅಲ್ಲಿ ದಕ್ಷಿಣ ವಲಯ ತಾಲೂಕಿಗೆ ಬಂದ ತಕ್ಷಣ ಇಲ್ಲಿ ಒಳ್ಳೆ ಶಾಲೆ ಯಾವುದು ಅಂದ್ರೆ ಅದಕ್ಕೊಂದು ಅಡ್ರೆಸ್ ಬಂದ್ಬಿಟ್ಟಿತ್ತು, ರಾಮಂದ್ರ ಶಾಲೆ ಅಂತ. ಅದು ರಾಮಂದ್ರ ಶಾಲೆ ಅಲ್ಲ, ಶ್ರೀರಾಮ ಶಿಶು ವಿಹಾರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಅದು ಏನಾಯ್ತು ಅಂದ್ರೆ ಅಲ್ಲಿ ಭಾಗವತರು ರಾಮಂದ್ರ ಮಾಡಿದ್ರು. ಅದಾದ್ಮೇಲೆ ಆ ಶಾಲೆಯಾಗಿ ಪರಿವರ್ತಿಸಿ ಲಕ್ಷ್ಮೀದೇವಿ ರಾಮಣ್ಣ ಅವರು ಅದನ್ನ ಶಿಶುವಿಹಾರ ಶುರು ಮಾಡಿದ್ರು. ಶಿಶುವಿಹಾರದಿಂದ ಪ್ರಾರಂಭ ಆಯಿತು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಮಸ್ಯೆ, ಅದು ಮೂಲತಃ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತ್ರ ಸ್ಥೀಮಿತವಾಗಿದ್ದಂಥದ್ದು. ಅಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗಿರೋದ್ರಿಂದ ಉತ್ಪಾದನೆ ಏನೂ ಇಲ್ಲ, ಶಾಲೆ ನಡೆಸಕ್ಕಾಗಲ್ಲ ಅಂತೇಳಿ ಶಾಲೆ ಮಾಡಿದ್ವಿ, ಇಂಗ್ಲಿಷ್ ಮೀಡಿಯಂ ಮಾಡಿದ್ವಿ, ಹಾಗಾಗಿ. ಆದ್ರೆ ಅಲ್ಲಿಯವರೆಗೂ ತನಕ ಅನೇಕ ಮಂದಿ ನಮ್ಮ ಶೈಲಜಾ ಶರ್ಮಾ ಅವರ ರೀತಿಯಲ್ಲಿ ಅನೇಕರು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಈಗಲೂ ಶಾಲೆಯನ್ನ ಸ್ಮರಣೆ ಮಾಡ್ತಾರೆ, ಮತ್ತೆ ಅಲ್ಲಿರ್ತಕ್ಕಂಥ ಶಿಕ್ಷಕ ವರ್ಗವನ್ನ ಗೌರವಿಸ್ತಾ ಬಂದಿದ್ದಾರೆ. ಅದು ನಮ್ಮ ಶಾಲೆಯಲ್ಲಿ ಕಲಿತ ಒಂದು ಸಂಸ್ಕೃತಿ. ಅದೆಲ್ಲೂ ಬರ್ತಾ ಇಲ್ಲ. ಈಗಿನ ಸಂಸ್ಕೃತಿಯಲ್ಲಿ ಯಾವುದೇ ಮಕ್ಕಳುಗಳು ಎಲ್ಲೇ ಕೂತು ನಾವು ಮೊದಲು ಹೇಳ್ಕೊಟ್ಟಿದ್ದೇನಪ್ಪಾ ಅಂದ್ರೆ ರಾಮ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ರಾಮದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ. ಇದನ್ನ ನಾವು ಕಲಿಸಿ ಆಮೇಲೆ ಶಾಲೆ ತರಗತಿಗೆ ಹೋದ್ಮೇಲೆ ನೀವು ಗುರು ಹಿರಿಯರನ್ನ ಎಲ್ಲರನ್ನ ಸ್ಮರಣೆ ಮಾಡಿ. ಈ ರೀತಿಯಾಗಿ ಹೇಳ್ಕೊಂಡು ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಚಟುವಟಿಕೆಯಲ್ಲಿ ಅವರನ್ನ ತೊಡಗಿಸ್ಕೊಳ್ಳೋ ರೀತಿ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಕೆಲವರು ವಾಲಂಟರಿ ಆಗಿ ಬರೋರು, ಕೆಲವರು ಅನಿರೀಕ್ಷಿತವಾಗಿ ಅವರೇ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ನಮಗೆ ಅವಾಗ ಹುಮ್ಮಸ್ಸು ಅನ್ನಿಸ್ತಿತ್ತು, ನಮ್ಗೆ ಏನೇ ಶ್ರಮ ಅನ್ನಿಸ್ತಾನೆ ಇರಲಿಲ್ಲ. ನಾವೆಲ್ಲ ತಯಾರಿ ಮಾಡಿ ವೇದಿಕೆಗೆ ತಂದ್ಬಿಟ್ಟಾಗ ಆ ಕಾರ್ಯಕ್ರಮಗಳು ಯಾವುದೇ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಾರ್ಯಾರನೋ ಕರೆಸಿ ಏನೇನೋ ಮಾಡಿ ಅದನ್ನ ಪ್ರದರ್ಶನಕ್ಕೆ ಬಿಡ್ತಾ ಇದ್ದಾರೆ. ಆದ್ರೆ ನಮ್ಮ ಮಕ್ಕಳುಗಳು ಯಾವ ತರಬೇತಿದಾರರು ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕಗಳಲ್ಲೇ ಇರ್ತಕ್ಕಂಥ ಪ್ರತಿಭೆಯನ್ನ ಅವ್ರಿಗೆ ಅಳಿತಾ ಇದ್ವಿ. ಅವ್ರು ಅದನ್ನ ತಮ್ಮೊಳಗೆ ತೊಡಗಿಸ್ಕೊಂಡು ತಾವು ಅದನ್ನ ಇನ್ ಸ್ವಲ್ಪ ಸೇರಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಅವ್ರ ಪ್ರತಿಭೆ ನಡೆಸ್ಕೊಂಡು ಹೋದ್ರು. ಹಾಗಾಗಿ ಅವರಿಗೆ ಈಗ ನಾನು ಈ ದಿನ ರಾಜ್ಯೋತ್ಸವದ ಶುಭ ದಿನ. ಇಂದು ಅನೇಕ ಮಹನೀಯರುಗಳಿಗೆ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆ ಪ್ರಶಸ್ತಿಯ ಸಾಲಿಗೆ ನಮ್ಮ ಡಾಕ್ಟರ್ ಇನ್ನೊಮ್ಮೆ ರಾಜ್ಯೋತ್ಸವದ ಪ್ರಶಸ್ತಿ ಬಂದಾಗ ನಾವೆಲ್ಲ ಸೇರಿ ಅವರಿಗೆ ಗೌರವ ಸಮರ್ಪಣೆ ಶಾಲೆ ಹತ್ರ ಬರೋರು ಮನಸ್ಸಲ್ಲಿ. ಆವಾಗ ನಾನು ಅವರೊಂದು 22 ವರ್ಷ ಇರ್ಬೋದು ಅಷ್ಟೇ. ನನಗೆ ನನ್ನಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಮಕ್ಕಳಿಗೆ ಕನ್ನಡವನ್ನ ಕಲಿಸ್ಬೇಕು, ಒಂದೇ ಗುರಿ. ಬಡದು ನನ್ನ ಹತ್ರ ಒಂದು ಕೋಲು ಇರ್ತಿತ್ತು. ನಾನು ಆಮೇಲೆ ಈ ನಡುವೆ ರಿಟೈರ್ಡ್ ಆಗಕ್ಕೆ ಒಂದು 5-6 ವರ್ಷಕ್ಕೆ ಮುಂಚೆ ಬಿಟ್ಟನೆ ವಿನಾಯಿಸಿ ಅಲ್ಲಿವರೆಗೂ ಆ ಕೋಲನ್ನು ಉಪಯೋಗಿಸ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಅವರು ಕಲಿಬೇಕು, ಕಲ್ತಿದ್ದನ್ನ ನಮಗೆ ವಾಪಸ್ಸು ಹೇಳಬೇಕು. ನೀವು ಬೆಳೆದಿದ್ದೀರಾ, ಆ ಬೆಳವಣಿಗೆಗೆ ನಿಮ್ಮ ಸ್ವಂತ ಶಕ್ತಿಯಿಂದ ಬೆಳೆದಿದ್ದೀರಾ, ಆದರೂ ನಮ್ಮ ಶಾಲೆಯನ್ನ ನಮ್ಮನ್ನ ಜ್ಞಾಪಿಸ್ಕೊತಾ ಇದ್ದೀರಾ, ಅದು ನಿಮ್ಮ ದೊಡ್ಡ ಗುಣ. ಹಾಗಾಗಿ ನೀವು ಇನ್ನೂ ಬೆಳೆದು ನಮ್ಮನ್ನ ನಮ್ಮ ಶಾಲೆಗೆ ಗೌರವವನ್ನು ತನ್ನಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ನಮಸ್ಕಾರ.